ಬೆಂಗಳೂರಿನ ಪದ್ಮನಾಭ ನಗರದಲ್ಲಿ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಸಭೆ ಆರಂಭ ಆಗಿದೆ. ಸಭೆಯಲ್ಲಿ ಸಂಸ್ಥಾಪಕ ಅಧ್ಯಕ್ಷ ಕೆಎಸ್ ಈಶ್ವರಪ್ಪ, ಬಿಜೆಪಿಯಿಂದ ಅಮಾನತುಗೊಂಡಿರುವಂತಹ ರಾಯಣ್ಣ ಬ್ರಿಗೇಡ್ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ಡಿ ವೆಂಕಟೇಶ್ ಮೂರ್ತಿ ಸೇರಿದಂತೆ ಹಲವು ಹಿಂದುಳಿದ ಹಾಗೆ ದಲಿತ ನಾಯಕರು ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ಇನ್ನು ಮಾಜಿ ಡಿಸಿಎಂ ಆರ್ ಅಶೋಕ್ ಬ್ರಿಗೇಡ್ ಸಭೆ ನಡೆಸದಂತೆ ಒತ್ತಡ ಹೇರಿದ್ರಂತೆ. ಆದರೂ ಕೂಡ ಡಿ ವೆಂಕಟೇಶ್ ಮೂರ್ತಿ ಸಭೆ ನಡೆಸೋಕೆ ನಿರ್ಧರಿಸಿದರು. ಇದರಿಂದಾಗಿ ಅಸಮಾಧಾನಗೊಂಡಿರುವಂತಹ ಆರ್ ಅಶೋಕ್ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪನವರಿಗೆ ಸಭೆಯ ಬಗ್ಗೆ ಮಾಹಿತಿಯನ್ನ ನೀಡಿ ವೆಂಕಟೇಶ್ ಮೂರ್ತಿ ಅವರನ್ನ ಪಕ್ಷದಿಂದ ಅಮಾನತನ್ನಗೊಳಿಸಿದ್ರು ಅಂತ ಹೇಳಿ ತಿಳಿದು ಬಂದಿದೆ. ಈಗ ಪಕ್ಷದಿಂದ ಅಮಾನತುಗೊಂಡಿದ್ರು ಕೂಡ ಡಿ ವೆಂಕಟೇಶ್ ಮೂರ್ತಿ ಅವರು ಸಭೆ ನಡೆಸ್ತಾ ಇದ್ದಾರೆ. ಹೇಳಿ ಕೇಳಿ ಪದ್ಮನಾಭನಗರದಲ್ಲಿ ನಡೀತಾ ಇರುವಂತಹ ಸಭೆ, ಪದ್ಮನಾಭನಗರದ ಶಾಸಕ ಆರ್ ಅಶೋಕ್ ಹೀಗಾಗಿ ತಮ್ಮ ಕ್ಷೇತ್ರದಲ್ಲಿ ಇಂಥದೊಂದು ಸಭೆ ನಡೆಸ್ತಾ ಇರುವಂತದ್ದು ಸಹಜವಾಗಿ ಅವರಿಗೂ ಕೂಡ ಮುಖಭಂಗ. ಈ ಕಾರಣಕ್ಕಾಗಿನೇ ಬಹಳಷ್ಟು ಬಾರಿ ಸಭೆ ನಡೆಸಬೇಡ ಅನ್ನುವಂಥದ್ದನ್ನ ಕನ್ವಿನ್ಸ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅದು ಸಾಧ್ಯ ಆಗದೆ ಇರುವಂತಹ ಸಂದರ್ಭದಲ್ಲಿ ಯಡಿಯೂರಪ್ಪನವರಿಗೆ ಇನ್ಫಾರ್ಮೇಶನ್ ಕೊಟ್ಟು ನಂತರದಲ್ಲಿ ಬಿಜೆಪಿ ನಗರ ಘಟಕದ ಅಧ್ಯಕ್ಷರಿಂದ ಈ ರೀತಿಯಾಗಿ ಅಮಾನತುಗೊಳಿಸಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದನ ಮನೆ. ಆನಂದ್, ಈಗ ಈ ರೀತಿಯಾಗಿ ಅಮಾನತುಗೊಳಿಸುವ ಮುಖಾಂತರವಾಗಿ ಬಿಜೆಪಿ ಒಂದು ಮೆಸೇಜ್ ಅನ್ನ ಕೊಟ್ಟಿತ್ತು, ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ರೆ ತಕ್ಕ ಶಾಸ್ತಿ ಅಂತ ಹೇಳಿ. ಈಗ ಅಮಾನತುಗೊಂಡಿದ್ರು ಕೂಡ ಡಿ ವೆಂಕಟೇಶ್ ಮೂರ್ತಿ ಅವರು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಒಂದು ಹಂತದಲ್ಲಿ ಅವರು ಉಸ್ತುವಾರಿಲೇ ನಡೀತಾ ಇದೆ. ಇವರಿಗೆ ಯಾವ ಮೆಸೇಜ್ ಕೊಡ್ತಾ ಇದ್ದಾರೆ ಅಂತ ಹೇಳಿ, ನೀವು ಬಿಜೆಪಿಯಿಂದ ತೆಗೆದಾಕಿದ್ರು ಕೂಡ ಸಂಘಟನೆಯಲ್ಲಿ ನಾನು ಆಕ್ಟಿವ್ ಆಗಿರ್ತೀನಿ ಅನ್ನುವಂತ ಮೆಸೇಜ್ ಆಯ್ತು, ಏನಂತ ಹೇಳಿ ಅನ್ಸುತ್ತೆ ಆನಂದ್? ಮತ್ತೆ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ನ ಸಂಘಟನೆ ಸಹಜವಾಗಿ ಬಿಜೆಪಿ ಪಾಲಿನ ದೊಡ್ಡ ಮಟ್ಟದ ಗೊಂದಲ ಕಾರಣವಾಗಿರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಈ ಬ್ರಿಗೇಡ್ ನ ಚಟುವಟಿಕೆ ಆಗದಂತೆ ತಡೆಯುವಂತ ಎಲ್ಲಾ ಪ್ರಯತ್ನಗಳು ಕೂಡ ಯಡಿಯೂರಪ್ಪ ನೇತೃತ್ವದಲ್ಲಿ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ. ಆದ್ರೆ ಇದಕ್ಕೆ ಸಡ್ಡು ಹೊಡೆಯುವಂತ ಎಲ್ಲಾ ಪ್ರಯತ್ನಗಳು ಕೂಡ ಈಶ್ವರಪ್ಪ ನೇತೃತ್ವದಲ್ಲಿರ್ತಕ್ಕಂಥ ಬ್ರಿಗೇಡ್ ನ ಪದಾಧಿಕಾರಿಗಳು ಕೂಡ ಇವತ್ತು ಮುಂದುವರೆಸಿದ್ದಾರೆ. ಇವತ್ತು ಪದ್ಮನಾಭನಗರದ ನಡೀತಾ ಇರುವಂತಹ ಬ್ರಿಗೇಡ್ ನ ಸಂಘಟನಾ ಸಭೆ ಸಹಜವಾಗಿ ವೆಂಕಟೇಶ್ ಮೂರ್ತಿ ಅವರನ್ನ ಅಮಾನತು ಮಾಡಿರ್ತಕ್ಕಂಥ ಬಿಜೆಪಿ ನಾಯಕರ ವಿರುದ್ಧ ಖಂಡನಾ ನಿರ್ಣಯವಾಗಿ ಇವತ್ತಿನ ಸಭೆ ಒಂದು ರೀತಿ ಪರಿವರ್ತನೆಗೊಂಡಿದೆ, ತಿಳಿದು ತಪ್ಪಾಗಲಾರದು. ಇವತ್ತಿನ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಬಹುತೇಕ ಎಲ್ಲ ನಾಯಕರು ಕೂಡ ಏನು ವೆಂಕಟೇಶ್ ಮೂರ್ತಿ ಅವರ ಅಮಾನತು ಮಾಡಿರ್ತಕ್ಕಂಥ ಕ್ರಮಕ್ಕೆ ತೀವ್ರ ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಆ ಮೂಲಕ ಬ್ರಿಗೇಡ್ ಸಂಘಟನೆ ತೊಡಗಿಸಿಕೊಂಡಿರ್ತಕ್ಕಂಥ ನಾಯಕರನ್ನ ಅಮಾನತು ಮಾಡೋದ್ರ ಮೂಲಕ ನಮ್ಮ ಶಕ್ತಿಯನ್ನ ಕುಂದಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ಇದಕ್ಕೆ ಜಗ್ಗುವ ಪ್ರಶ್ನೆ ಇಲ್ಲ ಅಂತಕ್ಕಂಥ ಸಂದೇಶವನ್ನು ಕೂಡ ಕೊಡುವಂತ ಪ್ರಯತ್ನವನ್ನು ಕೂಡ ಈಗಲೇ ಬ್ರಿಗೇಡ್ ನ ಪದಾಧಿಕಾರಿಗಳು ಮಾಡ್ತಾ ಇದ್ದಾರೆ. ಇದೀಗ ತಾನೇ ಮಾತಾಡಿದಂತ ಏನು ಅಮಾನತುಗೊಂಡಿರ್ತಕ್ಕಂಥ ಮಾಜಿ ಮೇಯರ್ ವೆಂಕಟೇಶ್ ಮೂರ್ತಿ ಅವರು ಕೂಡ ನಾನು ಯಾವುದೇ ರಾಜಕೀಯ ಹಿನ್ನೆಲೆಯಿಂದ ಬಂದಿಲ್ಲ, ಆದ್ರೆ ನಾನು ಇಲ್ಲಿ ಆರ್ ಅಶೋಕ್ ಅವರ ವಾಗ್ದಾಳಿ ಮಾಡಿದಂತ ವೆಂಕಟೇಶ್ ಮೂರ್ತಿ ಅವರು ಅಶೋಕ್ ಅವರು ಈ ಕ್ಷೇತ್ರಕ್ಕೆ ಬರುವ ಮುಂಚೆಯೂ ಕೂಡ ಪಕ್ಷದ ಪದಾಧಿಕಾರಿಯಾಗಿ ಇಲ್ಲಿ ಪಕ್ಷವನ್ನ ಸಂಘಟನೆ ಮಾಡುವಂತ ಪ್ರಯತ್ನ ಮಾಡಿದ್ರೆ ಅವರನ್ನ ಗೆಲ್ಲಿಗೂ ಕೂಡ ನಾನು ಸಾಕಷ್ಟು ಶ್ರಮವನ್ನು ವಹಿಸಿದ್ದೇನೆ. ಅದನ್ನ ಅಮಾನತು ಮಾಡಿದ ತಕ್ಷಣ ನಾನೇನು ಹೆದರುವಂತ ಪ್ರಶ್ನೆ ಇಲ್ಲ, ನನ್ನ ಅಮಾನತನ್ನು ವಾಪಸ್ ಪಡೀರಿ ಅಂತ ಯಾವುದೇ ಕಾರಣಕ್ಕೂ ಮನವಿ ಮಾಡಲ್ಲ. ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಮೂಲಕ ನಮ್ಮ ಚಟುವಟಿಕೆ ಮುಂದುವರಿಸಿವೆ ಅಂತಕ್ಕಂಥ ಮಾತನ್ನ ಈಶ್ವರಪ್ಪ ಅವರ ಸಮ್ಮುಖದಲ್ಲಿ ಹೇಳುವ ಮೂಲಕ ಬಿಜೆಪಿ ನಾಯಕರಿಗೆ ಸೆಡ್ ಹೊಡೆಯುವ ಪ್ರಯತ್ನವನ್ನು ಕೂಡ ಇವತ್ತಿನ ಸಭೆಯ ಮೂಲಕ ಮಾಡಲಾಗಿದೆ. ಯಾವುದೇ ಕಾರಣಕ್ಕೂ ಬ್ರಿಗೇಡ್ ಸಂಘಟನೆಯನ್ನ ಮುಕ್ತ ಚಟುವಟಿಕೆಯನ್ನು ಸ್ಥಗಿತಗೊಳಿಸುವಂತ ಪ್ರಶ್ನೆ ಇಲ್ಲ, ಉದ್ದೇಶಿತ ಕಾರ್ಯಯೋಜನೆಯನ್ನ ಮುಂದಿಟ್ಟುಕೊಂಡು ಹೋರಾಟವನ್ನು ಮಾಡ್ತೇವೆ ಅಂತಕ್ಕಂಥ ಸಂದೇಶವನ್ನ ಯಡಿಯೂರಪ್ಪ ಮತ್ತು ಬಿಜೆಪಿಯ ನಾಯಕರಿಗೆ ಕೊಡುವಂತ ಪ್ರಯತ್ನವನ್ನು ಇವತ್ತಿನ ಸಮಾವೇಶದಲ್ಲಿ ಸಂಘಟನಾ ಸಭೆಯಲ್ಲಿ ಮಾಡಲಾಗಿದೆ. ಒಟ್ಟಲ್ಲಿ ನಿನ್ನೆ ಏನು ಯಾವುದೇ ರೀತಿ ನೋಟಿಸ್ ಕೊಡದೆ ಅವರನ್ನ ವೆಂಕಟೇಶ್ ಮೂರ್ತಿ ಅಮಾನತು ಮಾಡಿರ್ತಕ್ಕಂಥ ಬಹಳ ಪ್ರಮುಖವಾಗಿ ಬ್ರಿಗೇಡ್ ಅಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಈಶ್ವರಪ್ಪ ಜೊತೆಗೆ ಸಾಥ್ ಕೊಟ್ಟು ಸಂಘಟನೆ ಮಾಡ್ತಾ ಇರುವಂತ ಏನು ವೆಂಕಟೇಶ್ ಮೂರ್ತಿಯನ್ನ ತೆಗೆದುಹಾಕಿರೋ ಅಮಾನತು ಮಾಡಿರ್ತಕ್ಕಂಥ ಕ್ರಮಕ್ಕೆ ತೀವ್ರ ವಿರೋಧ ಇವತ್ತಿನ ಸಭೆಯಲ್ಲಿ ವ್ಯಕ್ತವಾಗ್ತದೆ. ಆ ಮೂಲಕ ಯಡಿಯೂರಪ್ಪನಲ್ಲೂ ಕೂಡ ಎಲ್ಲ ಒಂದು ಕಡೆ ಒಂದು ಸಂದೇಶವನ್ನು ಕೂಡ ರವಾನೆ ಮಾಡುವಂತ ಪ್ರಯತ್ನವನ್ನ ಮಾಡಲಾಗ್ತದೆ. ಮಾಲ್ತೇಶ್, ಓಕೆ, ಥ್ಯಾಂಕ್ ಯು ಆನಂದ್.